ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಟೌನ್ ವಾಲಿ ಜ್ಯೋತಿ. ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಿ ಆ್ಯಂಡ್ ಇರಬೇಕು ಅಂತಾನು ಬಯಸ್ತಾ ಇದ್ದೀನಿ. ಆ್ಯಂಡ್ ದರ್ಶನ ಮಾಡ್ಕೊಂಡು ಬಂದ ನಂತರ ಅಲ್ಲಿ ಅನ್ನಪ್ರಸಾದ ಇರ್ತದಲ್ಲ ಮಠನಾಗ, ಸೊ ಅಲ್ಲಿ ಪ್ರಸಾದ ತಗೋಬೇಕು ಅಂದ್ಕೊಂಡಿದ್ದೇವೆ. ಬಟ್ ಲೈನಿಗೆ ಭಯಪಟ್ಟು ಭಾಳ ಜಾಸ್ತಿ ಲೆಂದಿ ಕ್ಯೂ ಇತ್ತು ಫ್ರೆಂಡ್ಸ್. ಅದ್ರ ಸಲುವಾಗಿ ಹೊರಗೆ ಉಡುಪಿ ಹೋಟೆಲ್ನಾಗೆ ನಾಷ್ಟ ಮಾಡೇವಿ ಆ್ಯಂಡ್ ಬ್ಯಾಕ್ ಟು ರೂಮ್ಗೆ ಬಂದೀವಿ. ನಾವು ಹೋಮ್ ಸ್ಟೇ ತೊಗೊಂಡೀವಲ್ಲ ಅಲ್ಲಿ ಬಂದೀವಿ. ಸೊ ಅಲ್ಲಿ ಬಂದು ಎಲ್ಲರೂ ರೆಸ್ಟ್ ಮಾಡ್ತಾ ಇದ್ರು. ನಾನು ಸೋದರ ಸೊಸಿ ಆ್ಯಂಡ್ ಮಗಳು ನೋಡ್ತಾ ಇದ್ರಲ್ಲ, ಮಗಳು ಮತ್ತು ಸೋದರ ಸೊಸಿ ಇಬ್ಬರು ಬ್ಯಾಗ್ ಪ್ಯಾಕಿಂಗ್ ಮಾಡ್ಕೋತಾ ಇದ್ದಾರೆ. ಯಾಕಂದ್ರೆ ಮತ್ತೆ ಇವಾಗ ಸ್ಯಾರಿ ಅಥವಾ ಡ್ರೆಸ್ ಚೇಂಜ್ ಮಾಡ್ಕೊಳಕ್ಕೆ ಅಂತ. ಆ್ಯಂಡ್ ಇಲ್ಲಿ ನಾನೇನೇನು ಪ್ರಸಾದ ತೊಗೊಂಡಿನಿ ತೋರಿಸ್ತೀನಿ. ಆ್ಯಂಡ್ ಈ ಕೀಚೇನ್ಸ್ ನೋಡಿರಲ್ಲ, ಫಸ್ಟ್ ಟೈಮ್ ನಾ ಯಾವಾಗಲೂ ಬಾರ್ಗೇನ್ ಮಾಡಲ್ಲ ಆ್ಯಂಡ್ ಇದನ್ನೂ ಮಾಡಿಲ್ಲ. ಲಿಟ್ರಲಿ ಹೇಳ್ಬೇಕಂತಂದ್ರೆ ಫಸ್ಟ್ ಅಲ್ಲಿ ದೇವಸ್ಥಾನದಲ್ಲಿ ಮಠನಾಗ ಹೋಗಿ ಸ್ವಾಮಿ ದರ್ಶನ ಮಾಡ್ಕೊಂಡು ಹೊರಗೆ ಎಕ್ಸಾಕ್ಟ್ ಬರೋ ಟೈಮಲ್ಲಿ ಒಬ್ಬರು ಕೀಚೇನ್ ಮಾಡ್ತಾ ಇದ್ದಾರೆ. ನಾ ಓನ್ಲಿ ಪರ್ಸನ್ ಅವ್ರಿಗೆ ನೋಡೀನಿ, ಅವ್ರ ಕೈಯಾಗ ಬಿಟ್ಟು ಮತ್ತೆ ಯಾರ ಕೈಯಾಗೂ ಕೀಚೇನ್ಸ್ ಇಲ್ಲ. ಸೊ ಅವ್ರು ಫಸ್ಟ್ ಮಾರ್ಲಕ್ಕೆ ಬಂದಾಗ ಅವ್ರು 100 rupees ಕತ್ರಿ ಅಂತ ಬಂದರು. ಸೊ ಭಯ ಇಲ್ಲ ರೀ, ನಂಗೆ ಇನ್ನೂ ದರ್ಶನ ಮಾಡ್ಕೋಬೋದಾ, ಅವ್ರ ದರ್ಶನ ಮಾಡ್ಕೊಂಡಿಲ್ಲ ಅಂತಂದ್ರೆ 4 ಈ ಔಟ್ ಸೈಡ್ದಿಂದ ಅವರು ಜಾಸ್ತಿ ಹಿಡ್ಕೋತ ಬಂದರು. 4 ಅಂದರು. ನೋ ಭಯ್ಯ, ನಾ ದರ್ಶನ ಮಾಡ್ತೀನಿ, ನಾನಂತ ಪಕ್ಕ ತೊಗೋತೀನಿ, ನಿಮ್ಮ ಹತ್ರನೇ ತೊಗೋತೀನಿ ಅಂತಂದ್ರು. 4ದಿಂದ 5, 5ದಿಂದ 6 ಅಂದಿದ್ರು. ಪಾಪ ಹೋಗ್ಲಿ ಬಿಡು, ಅವರು ಅಷ್ಟು ಇನ್ಕ್ರೀಸ್ ಮಾಡ್ತಾ ಇದ್ದಾರೆ, ಬೋನಿ ಅಂತಂತ ಅಲ್ತಾರಲ್ಲ ಅಂಥೇಳಿ ತೊಗೊಳಕ್ಕೆ ಹೋಗೀನಿ. ಸೊ 100 rupeesಗೆ 7 ಕೊಟ್ರೆ ಲಿಟ್ರಲಿ ಅವ್ರು ಹೇಳಿದ್ದಕ್ಕೆ ಡಬಲ್. ನಾನೇನು ಬಾರ್ಗೇನ್ ಮಾಡಿಲ್ಲ, ನಾನೇನು ತೊಗೊಂಡಿಲ್ಲ, ಕೇಳಿಲ್ಲ, ಏನೂ ಇಲ್ಲ. ಜಸ್ಟ್ ಬೈ ಹಿಮ್ಸೆಲ್ಫ್ ದ ಫಸ್ಟ್ ಟೈಮ್ ನನಗೆ ಲಿಟ್ರಲಿ ಐ ವಾಸ್ ಫೀಲಿಂಗ್ ಬ್ಯಾಡ್ ಆ್ಯಂಡ್ ಆಲ್ಸೋ ಹ್ಯಾಪಿ. ಬಿಕಾಸ್ ಕೇಳಲಾರ್ದೇ ಬಾರ್ಗೇನ್ ಮಾಡಲಾರ್ದೇ ನಂಗೆ ಅವ್ರು ಹೇಳಿದ್ಕಿಂತ ಡಬಲ್ ಕ್ವಾಂಟಿಟಿ ಕೊಟ್ಟಾರ. ಆ್ಯಂಡ್ ಐ ಫೆಲ್ಟ್ ಇಟ್ಸ್ ಗುಡ್ ಆಪ್ಷನ್ ಆಲ್ಸೋ. ಎಲ್ಲರಿಗೆ ಫೋಟೋ ಮತ್ತೇನಾದ್ರು ಬೇರೆದು ಆ್ಯಸ್ ಎ ನೆನಪಿನ ಕಾಣಿಕೆ ಕೊಡೋಕ್ಕಿಂತ ಇದು ಬೆಟರ್ ಅನ್ನಿಸ್ತು ನನಗೆ. ಆ್ಯಂಡ್ ಆ್ಯಸ್ ಐ ಟುಕ್ 7, I thought of giving it to my kids and family members. I mean to siblings and my family members also. ಸೊ ಮಾತಾಡ್ಕೋತ ವೀಡಿಯೋಕ್ಕೆ ನನ್ನ ಮಾತಿಗೆ ಸಂಬಂಧ ಇಲ್ದಂಗೆ ಐತಲ್ಲ. ಸೊ ಫಸ್ಟ್ ನಾವು ದೇವ್ರ ದರ್ಶನ ಮಾಡ್ಕೊಂಡ ನಂತರ ಆಟೋ ಮಾತಾಡ್ಕೊಂಡಿವಿ ಫ್ರೆಂಡ್ಸ್. ಇಲ್ಲಿ ಆಟೋಸ್ ಹೆಂಗಂದ್ರೆ ಜನ ಜಾಸ್ತಿ ಇದ್ರು ಅಂದ್ರೆ ನಮ್ಗೆ ಪರ್ಸ್ನಲಿ 100 rupees ತೊಗೊಂಡಾರ, ಬೇರೆಯವ್ರಿಗೆಲ್ಲ 150 ಇಲ್ಲತ್ತಾರ. ಸೊ ಆಟೋ ಮಾತಾಡ್ಕೊಂಡು ನಾವು 6 ಜನ ಪ್ಲಸ್ ಇನ್ನೊಂದು 3-4 ಜನರಿಗೆ ತೊಗೊಂಡಾರ ಅವರು. ಸೊ ಅಷ್ಟು ಜನ ಕುಂತು ಬಂದೀವಿ. ಫಸ್ಟ್ ಅಭಯ ಹಸ್ತ ಆಂಜನೇಯ ಸ್ವಾಮಿ ದರ್ಶನ ಮಾಡೀವಿ. ನಮ್ಮ ಸೋದರ ಸೊಸಿ ನಿಂತೇಳಿ ನೋಡ್ರಿ ಆ ಟೆಂಪಲ್. ಆ ನಂತರ ಬಿಚ್ಚಾಲ ಅಂತದ, ಸೊ ಬಿಚ್ಚಾಲಮ್ಮ ಟೆಂಪಲ್ ಅಂತ ಭಾಳ ಚೆನ್ನಾಗದ ಫ್ರೆಂಡ್ಸ್. ಅಲ್ಲಿ ಅಭಯಹಸ್ತ ಆಂಜನೇಯ ಸ್ವಾಮಿ ಟೆಂಪಲ್ನಾಗ ದೊಡ್ಡ ಆಂಜನೇಯ ಸ್ವಾಮಿಯ ಅಭಯಹಸ್ತ ಕೊಟ್ಟು, ಸೊ ಅಲ್ಲಿ ನಂತರ ನಾವು ಬಂದೀವಿ ಸೀದಾ ಇಲ್ಲಿ ಏಕಶೀಲ ರೂಪದಲ್ಲಿ ದರ್ಶನ ಕೊಡುವಂಥ ರಾಯರಿರೋ ಪ್ಲೇಸ್ ಇದು. ಸೊ ಅವ್ರು ಭಾಳ ಚೆನ್ನಾಗಿ ಹೇಳ್ಯಾರ ಫ್ರೆಂಡ್ಸ್. ಬಟ್ ಕ್ಲಿಪ್ ಮಿಸ್ ಆಗ್ಯದ, ಭಾಳ ಮಸ್ತಾಗಿ ಎಕ್ಸ್ಪ್ಲೇನ್ ಮಾಡ್ಯಾರ. ಆ್ಯಂಡ್ ಆ ನಂತರ ಅಪ್ಪಣ್ಣ ಅವ್ರ ಮನೆಗೂ ಹೋಗೀವಿ, ಆ ವಿಡಿಯೋ ಕ್ಲಿಪ್ನೂ ಮಿಸ್ ಆಗ್ಯದ. ಭಾಳ ಸೂಪರ್ ಆಗ್ಯದ ಫ್ರೆಂಡ್ಸ್. ಅಲ್ಲಿ ರಾಯರು ಎಲ್ಲಿ ರೆಸ್ಟ್ ಮಾಡ್ತಾ ಇದ್ರು ಅದು ಎಲ್ಲ ನೀಟಾಗ್ಯದ. ಆ್ಯಂಡ್ ಅಲ್ಲಿ ಮಾತಾ ಟೆಂಪಲ್ಗೂ ಹೋಗಿ ಅಲ್ಲಿನೂ ದರ್ಶನ ಮಾಡೀವಿ. ಆ್ಯಂಡ್ ಆ ನಂತರ ಬಿಚ್ಚಾಲಮ್ಮ ಟೆಂಪಲ್ನಾಗ ನಾಗದೇವತೆಗಳು ಆ್ಯಂಡ್ ರಾಯರ ದರ್ಶನ ಆಯಿತು. ಆ್ಯಂಡ್ ಅಲ್ಲೆಲ್ಲ ಏನಂತಾರೆ ಮಾತಾ ಟೆಂಪಲ್ಸ್, ಅಲ್ಲೆಲ್ಲ ದರ್ಶನ ಮಾಡ್ಕೊಂಡು ನಾವು ಆ್ಯಂಡ್ ಬಿಚ್ಚಾಲಮ್ಮ ಟೆಂಪಲ್ನಾಗ ಪ್ಯೂರ್ ಅಲ್ಲಿ ವಾಟರ್ RO ಇರ್ತಾವಲ್ಲ, ಆ ವಾಟರ್ ಇದ್ದು ಫ್ರೆಂಡ್ಸ್. ಎಲ್ಲರೂ ನೀರು ಕುಡ್ದೇವಿ, ಭಾಳ ನೀರ್ಕಿನೂ ಆಗಿತ್ತು. ಒಂದು ಸ್ವಲ್ಪ ಶೆಕೆ ಅನ್ಸತ್ತಿತ್ತು, ಹ್ಯೂಮಿಡಿಟಿ ಜಾಸ್ತಿ ಇದ್ದ ಕಡೆಯಿಂದ. ಆ್ಯಂಡ್ ವೆದರ್ ಅಂತೂ ನೋಡ್ರಿ, ಆ್ಯಂಡ್ ಅಲ್ಲಿ ಗ್ರೀನರಿ ಅಕ್ಕಿದು ನಂಗೆ ಕಂಪ್ಲೀಟ್ಲಿ ಐ ಎಕ್ಸ್ಪೀರಿಯನ್ಸ್ಡ್ ಕಂಪ್ಲೀಟ್ ಪ್ಯಾಡಿ ಗ್ರೋ ಮಾಡ್ತಾರಂತಂದ್ರೆ ಅಕ್ಕಿ ಬಳಸ್ತಾರ ಅನ್ನಿಸ್ತು. ಎಲ್ಲಿ ನೋಡ್ರೂ ಅಕ್ಕಿ ಕಾಣಿಸ್ತಾ ಇತ್ತು, ಕೆಲವೊಂದು ಜಾಗದಲ್ಲಿ ತರಕಾರಿನೂ ಇತ್ತು. ವೆದರ್ ಸೂಪರ್ ಆಗಿ ಎಂಜಾಯ್ ಮಾಡ್ಕೋತ ಹೊಂಟೀವಿ. ಆ್ಯಂಡ್ ಅಷ್ಟರಲ್ಲೇ ನಾವು ಬಂದೀವಿ ಇವಾಗ ಪಂಚಮುಖಿ ಹನುಮಾನ್ ಟೆಂಪಲ್ಗೆ. ನಾವು ಜಸ್ಟ್ ಹೋದಾಗೆ ಶಾಪ್ಸ್ ಎಲ್ಲ ಓಪನ್ ಮಾಡ್ತಾ ಇದ್ರು. ಹೆಣ್ಮಕ್ಳು ನಾವು ಎಷ್ಟು ಏನು ಮನೆಗೆ ಎಷ್ಟು ಸರಿಗಳಿದ್ರೇನು ಏನಿದ್ರೇನು ಕಂಪಲ್ಸರಿ ಎಲ್ಲಿಗೆ ಹೋಗಲಿ ನಾವು ಫಸ್ಟ್ ಕಣ್ಣು ಅಲ್ಲೇ ಹಾಕ್ತೀವಲ್ಲ. ಸೊ ಅಕ್ಕ ಅದನ್ನೆಲ್ಲರೂ ಒಳಗೆ ಹೋದ್ರಿ, ನಾನು ಸೋನಿ ಮುಂದೆ ಬಂದೀವಿ. ಆ್ಯಂಡ್
ಟೆಂಪಲ್ ಎಂಟ್ರಿ ಮಾಡ್ಬೇಕಾದ್ರೆ ಆ್ಯಕ್ಚುಲಿ ನನ್ನ ಇಮ್ಯಾಜಿನೇಷನ್ ಅಂದ್ರೆ ಪಂಚಮುಖಿ ಹನುಮಾನ್ ಟೆಂಪಲ್ ಅಂದ್ರೆ 5 ಮುಖವಾಡ ಇರ್ತಾರಲ್ಲ ಆ ಥರ ನನಗೆ ಫೀಲ್ ಆಯಿತು. ಸೊ ಇವಾಗ ನಾನು ನಮ್ಮ ಸೋದರಸು ಇಬ್ಬರು ಹೋಗ್ತಾ ಇದ್ದೀವಿ. ನಂಗೆ ಫಸ್ಟ್ ಏನು ಅಂತಂದ್ರೆ ನಾನು ಮ್ಯಾಲೆ ಓದಿಲ್ಲ ಏನು ಅಂತ, ಕೆಳಗೆ ನೋಡ್ತಾ ಇದ್ದೀನಿ, ಏನೂ ತಿಳಿತಾ ಇಲ್ಲ ಯಾವ ದೇವರಿಗೆ ಅವರು ಅಂಥೇಳಿ ಎಕ್ದಮ್ಸ ಕನ್ಫ್ಯೂಸ್ ಆಗೀನಿ. ಸೊ ಮೇಲೆ ಸೊ ನಮಗೆ ಯಾರ ದೇವ್ರಿಗೆ ಏನೋ ತಿಳಿತದೇನಂತ ಮ್ಯಾಲೆ ನೋಡ್ರಿ ಮಾಮಿ ಪಾದರಕ್ಷಕಗಳು ಅಂತಂದು OMG ಅಂದ್ಕೊಂಡು ಅವಾಗ ನಮಸ್ಕಾರ ಮಾಡ್ದೆ. ಆ್ಯಂಡ್ ಎಕ್ಸಾಕ್ಟ್ ಅದರ ಎದುರುಗಡೆ ಒಂದು ಸಣ್ಣದ ಮತ್ತೊಂದು ದೇವಸ್ಥಾನದ ಇಲ್ಲಿ ಆಶೀರ್ವಾದ ಕೊಡ್ತಾರೆ. ಈ ಹುಡುಗ ಆಶೀರ್ವಾದ ಕೊಡ್ಲತ್ತಾರ ನೋಡ್ರಿ. ಸೊ ಇಲ್ಲಿನೂ ಪಾದರಕ್ಷೆಗಳಿಗೆ ನಮಸ್ಕಾರ ಮಾಡಿ ನಮ್ಗೆಲ್ಲರಿಗೆ ಚೆನ್ನಾಗಿ ಕಾಪಾಡು ದೇವ್ರಿ, ಎಲ್ಲರೂ ಚೆನ್ನಾಗಿರ್ಬೇಕು ಅಂತ ಅಂದು ಎಲ್ಲರೂ ಆಶೀರ್ವಾದ ತಗೋತಾ ಇದ್ದೀವಿ. ಸಣ್ಣ ಹುಡುಗ ಏಟ್ ನಗು ಮುಖ ನೋಡ್ರಿ, ಚೆನ್ನಾಗದಲ್ಲ ನಗು ಮುಖ ಹುಡುಗಂದು, ಚೆನ್ನಾಗಿ ಅನಿಸ್ತು. ಆ್ಯಂಡ್ ಆಶೀರ್ವಾದ ಬ್ಲೆಸ್ಸಿಂಗ್ಸ್ ಎಲ್ಲ ತಗೊಂಡು ಮುಂದಕ್ಕೆ ಹಂಗೆ ಹೋದ್ವಿ ದೇವಸ್ಥಾನ ಕಡೆ. ಆ್ಯಕ್ಚುಲಿ ಒಂದು ಮಾತು ಹೇಳ್ಬೇಕಾದ್ರೆ ನಾವು ಆಟೋದಾಗಿಂದ ಇಳಿಬೇಕಾದ್ರೆ ಆಟೋದವ್ರು ಭಯ್ಯ ಹೇಳಿದ್ರು ಜಲ್ದಿ ದರ್ಶನ ಮಾಡ್ಕೊಂಡು ಬರ್ರಿ, ಇಲ್ಲ ಅಂದ್ರೆ ಲೇಟ್ ಆದ್ರೆ ದುಡ್ಡು ಹೆಚ್ಚಿಗೆ ಆಯ್ತದ ನೋಡ್ರಿ, ಮನುಷ್ಯಾಗ ₹80 ಎಕ್ಸ್ಟ್ರಾ ಕೊಡ್ಬೇಕಾಯ್ತದ ವೇಟಿಂಗ್ ಚಾರ್ಜ್ ಅಂತಂದಿದ್ರು. ಸೊ ನಾವೇನು ಮಾಡೀವಿ ಅಂತಂದ್ರೆ ಪಟಾಪಟ್ ದರ್ಶನ ಮಾಡ್ಕೊಂಡು ಹೋಗರಿ ಅಂತೇಳಿ ಫಾಸ್ಟಾಗಿ ಅಲ್ಲಿ ಬ್ಲೆಸ್ಸಿಂಗ್ಸ್ ತೊಗೊಂಡು ಇಲ್ಲಿ ಪಂಚಮುಖಿ ದೇವಸ್ಥಾನಕ್ಕೆ ಬಂದು ದರ್ಶನ ತಗೋಬೇಕು ಅಂತ ಬಂದ್ವಿ. ಇಲ್ಲಿ ಕ್ಯಾಮರಾಸ್ ನಾಟ್ ಲೌಡ್, ಸೊ ಸ್ಟಾಪ್ ಮಾಡೇಕಿನಿ ಇಲ್ಲಿ. ಆನಂತರ ಹೊರಗೆ ಬಂದು ಅಲ್ಲಿ ಪೋಸ್ಟರ್ಸ್ ಇರ್ತಾವೆ ನೋಡ್ರಿ, ಅದು ತೋರಿಸ್ತಾ ಇದ್ದೀನಿ. ಅವ್ರು ಏನೇನು ಹೇಳ್ಯಾರ 5 ರೂಪದಲ್ಲಿ ಹೆಂಗೆ ದರ್ಶನ ಕೊಡ್ತಾರ ಅದೆಲ್ಲ ಇಲ್ಲಿ ಈ ಪರ್ಟಿಕ್ಯುಲರ್ ಪೋಸ್ಟರ್ನಾಗದ. ಸೊ ಇವೆಲ್ಲ ಹೇಳಿದ್ರು. ಆ್ಯಂಡ್ ಬ್ಯಾಕ್ಗ್ರೌಂಡ್ ಸೌಂಡಲ್ಲಿನೂ ನಿಮ್ಗೊಂದು ಜಾಗದಲ್ಲಿ ಆನ್ ಇಕ್ತೀನಿ, ಹೆಂಗೆ ಬಂದಾರ ಅನ್ನೋದೆಲ್ಲ ನಿಮ್ಗೆ ತಿಳಿಯುತ್ತದೆ. ಆ್ಯಂಡ್ ಆನಂತರ ಫಾಸ್ಟಾಗಿ ದರ್ಶನ ಮಾಡ್ಕೊಂಡು ಬಂದ್ವಿ. ಆ್ಯಂಡ್ ಇಲ್ಲಿ ಪೂಜಾ ಮಾಡಿರೋ ಹನುಮಾನ್ಜಿ ಯಂತ್ರ ಮತ್ತು ತಾಯಿತ್ತು ಮತ್ತು ಏನಂತರ ಕೂಕಮು ಸಿಂಧೂರಿ ಇವೆಲ್ಲನೂ ಇಲ್ಲಿ ಸಿಗ್ತಾ ಇದ್ದು. ಮಿನಿಮಮ್ ಕಾಸ್ಟ್ ಅನ್ಸು ಫ್ರೆಂಡ್ಸ್, 125 ರೂಪೀಸ್ ಈ ಥರ ಅಂದರು. ಸೊ ಫಾಸ್ಟಾಗಿ ದರ್ಶನ ಮಾಡ್ಕೊಂಡು ಬಂದು ಆಟೋನ ಕುಂತೀವಿ. ಬಟ್ ಏನಾಯ್ತು ಅಂದರೆ ನಾವು ಬಂದೀವಿ, ಬಟ್ ನಮ್ಮ ಸಣ್ಣ ಜರ್ನಿ ಮಾಡೋರು ಬಂದಿಲ್ಲಲ್ಲ, ಆಟೋದವ್ರ ಭಯನೂ ಇಲ್ಲ ಅಂತ ಅಂದ್ಕೊಂಡೀವಿ. ನಾವು ಸ್ವಲ್ಪ ವೀಡಿಯೋಸ್ನು ಮಾಡ್ಕೊಂಡಿದ್ದೀನಿ, ನಾವು ಮುಂದೆ ಹಾಕೀನಿ. ಸೊ ಅಷ್ಟರಲ್ಲಿ ಒಬ್ಬರು ಭಯ ಬಂದಿದ್ರು, ನೀವು ಲಕ್ಷ್ಮೀ ಪೂಜೆ ಮಾಡಲ್ರಿ ಮೇಡಮ್ ಅಂತ ಕೇಳಿದ್ರು. ಅಯ್ಯೋ ರಾಮ, ಈ ಲಕ್ಷ್ಮೀ ಗುಡಿನೂ ಅದೇನು ಮಾತಾಡಿದ್ದು ನಮ್ಗೆ ಗೊತ್ತೇ ಇಲ್ಲಲ್ಲ, ಫಸ್ಟ್ ಟೈಮ್ ಬಂದಿದ್ವಿ ಅಷ್ಟು ಜನ. ಸೊ ಫಾಸ್ಟಾಗಿ ಅವರೆಲ್ಲರೂ ನಮ್ಗೆ ಸಾಕಾಗ್ಯದ ನೀವು ಹೋಗ್ರಿ ಅಂದ್ರೆ ನಾನು ಸೋನಮ್ಮ ಇಬ್ಬರೂ ಬಂದೀವಿ. ಬಟ್ ಈ ಕೋತಿಗಳು ನೋಡ್ರಿ ಎಷ್ಟು ಫ್ರೆಂಡ್ಸ್ ಫಾಸ್ಟ್ ಎಷ್ಟು ಫಾಸ್ಟ್ ಬಂದಿವೆ, ಸ್ವೆಟಿಂಗ್ ಆಗ್ತಾ ಇದೆ ನೋಡ್ರಿ, ನಿಮ್ಗೆ ಅದು ಗೊತ್ತಾಗ್ತದೆ. ಆ್ಯಂಡ್ ಕಂಪ್ಲೀಟ್ ಆಗಿ ನೋಡ್ರಿ ಎಷ್ಟು ಕಲ್ಲಿನ ನಡು, ಆ ಕಂಪ್ಲೀಟ್ ಕಲ್ಲೇನ ನೋಡ್ರಿ ಅದರ ನಡು ಮಾತದನ್ನು ಲೀಲೆಗಳು ಹೆಂಗೆ ಇರ್ತಾವ ನೋಡ್ರಿ. ಅಷ್ಟು ದೊಡ್ಡ ದೊಡ್ಡ ಕಲ್ಲಿನ ನಡು ಹೋಗಿ ಕೂಡ್ಬೇಕು ಅಂದ್ರೂ ಮೈ ಗಾಡ್, ಲಿಟ್ರಲಿ ಫಾಸ್ಟಾಗಿ ಓಡ್ಕೋತಾ ಹೋಗಿ ಮಾತಾ ದರ್ಶನ ಈಡ್ ದೂರ ಬಂದೀವಿ, ಮಿಸ್ ಮಾಡಲೇಬಾರ್ದು ಅಂತ ಹೇಳಿ ಫಾಸ್ಟಾಗಿ ಹೋಗಿವಿ. ಯಾಕಂದ್ರೆ ಮತ್ತೆ ಯಾವಾಗ ಬರ್ತೀವೋ ಗೊತ್ತಿಲ್ಲ, ಆ ರಿಗ್ರೆಟ್ ಮನ್ಸಿನಾಗ ಇಟ್ಕೊಳಕ್ ಹೋಗ್ಬಾರ್ದು ಅಂತ ಹೇಳಿ ಸೊ ಹೋಗೇವಿ. ಫಾಸ್ಟಾಗಿ ಹೋಗಿ ದರ್ಶನ ಮಾಡ್ಕೊಂಡು ಬಂದೀವಿ. ಹೋಗಸ್ತನಕ ಇನ್ನು ಯಾರೂ ಹೋಗಿಲ್ಲ. ಬಟ್ ಇಲ್ಲಿನೂ ಹೆಂಗ ಅಂದ್ರೆ ನಾ ಕಂಪ್ಲೀಟ್ ಎಲ್ಲಿನ ತನಕ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ನಡೀರಿ ಇವಾಗ ಮಾತಾ ದರ್ಶನ ಮಾಡರಿ. ಸ್ಟೆಪ್ಸ್ ನೋಡ್ಲಕ್ ಹಿಂಕಲ್ಲ ಅನ್ಸುತ್ತಲ್ಲ ಫ್ರೆಂಡ್ಸ್, ಬಟ್ ಏನಂತ ಪರಿ ಪ್ರಾಬ್ಲಮ್ಯಾಟಿಕ್ ಇಲ್ಲ, ಆರಾಮಾಗಿ ಹೋಗ್ಬೋದು. ಸೊ ಇಲ್ಲಿನ ತನಕ ಅಷ್ಟೇ ಕ್ಯಾಮೆರಾ ಅಲೌಡ್, ಆ ನಂತರ ಕ್ಯಾಮೆರಾ ಅಲೌಡ್ ಇಲ್ಲ. ಇಂಥ ಕಲ್ಲಿನ ಜಾಗದಲ್ಲಿ ಈಗ ಒಂದು ಸಣ್ಣದ ಡೋರ್ ಕಾಣಿಸ್ತಾ ನೋಡ್ರಿ, ಈ ಡೋರ್ ಒಳಗಡೆ ಮಾತಾದಾರೆ. ನಂಗೆ ಎಕ್ದಮ್ಸ ನೋಡ್ ಗ್ರೀನ್ ಕಲರ್ ಸ್ಯಾರಿ ಉಟ್ಕೊಂಡಾರ ಗೊತ್ತಿಂದನ ಭಾಳ ಸೂಪರ್ ಆಗಿ ಅನಿಸ್ತು. ಸೊ ನಾನು ನಮ್ಮ ಇಬ್ಬರು ಬಂದಿದ್ದಲ್ಲ ಒಂದು ಸ್ವಲ್ಪ ವಿಡಿಯೋ ಕ್ಲಿಪ್ ತಗೋಬೇಕಂತ ತೆಕ್ಕೊಂಡಿದ್ದೀನಿ. ನೋಡಿ ಫಾಸ್ಟಾಗಿ ಹೋಗ್ತಾ ಇದೀವಿ, ಕಂಪ್ಲೀಟ್ ಸ್ವೆಟ್ಟಿಂಗ್. ಇಲ್ಲಿನೂ ಹಂಗೆ ಫ್ರೆಂಡ್ಸ್, ಇನ್ನೂ ಶ್ರೀ ಅಂತ ಸೇಲ್ ಮಾಡ್ತಾ ಇದ್ದಾರೆ, 100 ರೂಪೀಸ್ ಅಂತ ಹೇಳೋರು ಅವ್ರು. ಬಟ್ ನಮ್ಮಲ್ಲಿ ನಮ್ಮ ಮನೆಯವ್ರು ಫಸ್ಟೇ ಹೇಳಿ ಕಳ್ಸ್ಯಾರ ನನಗೆ, ಫೋಟೋಸ್ ಆಗಲಿ ನೀನೇ ಜಾಸ್ತಿ ಪರ್ಚೇಸ್ ಮಾಡ್ಲಿಕ್ಕೆ ಹೋಗ್ಬೇಡ, ನೀನು ಯಾಕಂದ್ರೆ ನಾ ಎಲ್ಲಿಗೆ ಹೋದ್ರೂ ಕಂಪಲ್ಸರಿ ಏನಾರ ಏನು ಮೆಮರಿ ಅಂತ ಪರ್ಚೇಸ್ ಮಾಡ್ತೀನಿ. ಸೊ ಫಸ್ಟೇ ವಾರ್ನಿಂಗ್ ಕೊಟ್ಟು ಕಳಿಸ್ತಾರ, ತಿನ್ನೋಕೆ ಖರ್ಚು ಮಾಡಿ ಇದಕ್ಕೆ ಬಿ, ಬಟ್ ಏನೋ ಪರ್ಚೇಸ್ ಮಾಡಿ ಮನೆಯಾಗ ಫೋಟೋ ಫ್ರೇಮ್ಸ್ ಯಾಕಂದ್ರೆ ಪ್ಲೇಸ್ ಇಲ್ಲ ಫ್ರೆಂಡ್ಸ್, ನಾವು ರೆಂಟ್ ಮನೆಯಲ್ಲಿ ಇರ್ತೇವಲ್ಲ, ಸೊ ಪ್ಲೇಸ್ ಇಲ್ಲ. ಅದರ ಸಲುವಾಗಿ ಏನೂ ಪರ್ಚೇಸ್ ಮಾಡ್ಲಿಕ್ಕೆ ಹೋಗಿಲ್ಲ. ಅಲ್ಲಿ ದರ್ಶನ ಮಾಡ್ಕೊಂಡು ಮಾತಾ ಥ್ಯಾಂಕ್ ಯು ವೆರಿ ಮಚ್ ಅಂತ ಹೇಳಿ
ವಾಪಸ್ ಬಂದ್ವಿ ಆ್ಯಂಡ್ ಭಾಳ ಮಸ್ತ್ ಅನ್ನಿಸ್ತು, ಪಾಸಿಟಿವ್ ಆಗಿ ಅನ್ನಿಸ್ತು. ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ಲಿಕ್ಕೆ ಸಿಕ್ಕೋರು ಚೆನ್ನಾಗಿತ್ತು. ಬಟ್ ಇಟ್ಸ್ ಓಕೆ. ಇಲ್ಲಿ ಮೇಲ್ಗಡೆ ಹೋದ್ರ ಪಂಚಮುಖಿ ಹನುಮಾನ್ ಟೆಂಪಲ್, ಹಾಗೆ ಸೀದಾ ಹೋದ್ರ ಲಕ್ಷ್ಮೀ ಮಾತಾ ಟೆಂಪಲ್. ಫ್ರೆಂಡ್ಸ್, ನೀವು ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ, ಡೆಫಿನೆಟ್ ಆಗಿ ದರ್ಶನ ಮಾಡ್ಕೊರಿ. ಸೊ ಇವಾಗ ಏನು ವಿಡಿಯೋ ನೋಡ್ತಾ ಇದ್ರಿ ನೋಡ್ರಿ, ನಾವು ಮುಂಚೆನೇ ದರ್ಶನ ಮಾಡ್ಕೊಂಡು ಬಂದು ಎಲ್ಲ ವಿಡಿಯೋ ಮಾಡ್ಕೊಂಡಿರೋದಿದು. ಬಟ್ ಪಾಸಿಟಿವ್ ಫ್ರೆಂಡ್ಸ್, ಎಲ್ಲಕ್ಕ ಜಾಸ್ತಿ ಟೈಮ್ ಇಲ್ಲೇ ಸ್ಪೆಂಡ್ ಮಾಡೀವಿ ನಾವು. ಪಂಚಮುಖಿ ಹನುಮಾನ್ ಟೆಂಪಲ್ ಆಗಲಿ, ಮಾತಾ ಟೆಂಪಲ್ ಆಗಲಿ ಆ್ಯಂಡ್ ಶಾಪಿಂಗ್ ಆಗಲಿ ಮಸ್ತ್ ಟೈಮ್ ಕೊಟ್ಟಿದ್ದಾರೆ ಆಟೋದವರು. ಬಟ್ ಒಂದು ಸ್ವಲ್ಪ ಕಾಸ್ಟ್ಲಿ ಅನಿಸ್ತು ನನಗೆ. ಅಕ್ಕ ಅದನ್ನೆಲ್ಲರೂ ಶಾಪಿಂಗ್ ಮಾಡ್ಲತ್ತಿರು, ಬಟ್ ಐ ಡಿಂಟ್ ಪರ್ಚೇಸ್ ಎನಿಥಿಂಗ್. ಆ್ಯಸ್ ಐ ಸೆಡ್, ಐ ಗಾಟ್ ವಾರ್ನಿಂಗ್. ಸೊ ಅದೇ ಮೈಂಡಲ್ಲಿ ಇಟ್ಕೊಂಡಿನಿ. ನನಗೆ ಇವೆಲ್ಲ ಸರಗಳು ಭಾಳ ಇಷ್ಟ ಆಗ್ಯಾವ, ಸ್ಪೆಷಲಿ ದಿಸ್ ಒನ್ ಮಲ್ಟಿ ಕಲರ್ಸ್ನಾಗ. ಆ್ಯಂಡ್ ಇದು ಒಂದು ಪ್ಲೇನ್ ಮುತ್ತಿನ ಸರ ಟೈಪ್ ಕಾಣಿಸ್ತು, ಬಟ್ ಇವು ಒರಿಜಿನಲ್ ಮುತ್ತು ಅಲ್ಲ ಅನ್ನಿಸ್ತದ, ಬಟ್ ಚೆನ್ನಾಗಿ ಅನ್ನಿಸ್ತು. ಆ್ಯಂಡ್ ಇಲ್ಲಿ ನೋಡಿ, ಫಾರ್ ದ ಫಸ್ಟ್ ಟೈಮ್ ನಾನು ವಾಂಗಿ ಅಂದರೆ ಬದನೆಕಾಯಿದು ಭಜ ನೋಡ್ತಾ ಇದ್ದೀನಿ. ಸೊ ಅಕ್ಕ ಅದನ್ನೆಲ್ಲರೂ, ಇವತ್ತು ನನ್ನ ಮಂಗಳವಾರಲ್ಲ, ನಾನೇನು ಪರ್ಚೇಸ್ ಮಾಡ್ಲಿಕ್ಕೆ ಹೋಗಿಲ್ಲ. ಅಕ್ಕ ನೀವು ಹೇಳಿರೋದನ್ನೆಲ್ಲ ತಿಂದಾರ. ಮೆಣಸಿನ್ಕಾಯಿ ಭಜ ತಿಂದಾರ, ಏನು ತಿಂದಾರ ಗೊತ್ತಿಲ್ಲ. ಯಾಕಂದ್ರೆ ನಾನು ಸೋನಮ್ಮ ದರ್ಶನ ಮಾಡ್ಕೊಳಕ್ಕೆ ಹೋಗಿಲ್ಲ. ನಾವು ಬರೋಸ್ತನಕ ಅವ್ರು ಎಂಜಾಯ್ ಮಾಡ್ಯಾರ. ನನ್ನ ಕೇಳು ಏನು ಪ್ರಯೋಜನ ಇಲ್ಲಲ್ಲ. ಎನಿ ಹ್ಯಾವ್ ಐ ಆಮ್ ನಾಟ್ ಗೋಯಿಂಗ್ ಟು ಹ್ಯಾವ್. ಸೊ ಫೈನಲಿ ನಾವು ಎಲ್ಲಿಂದ ತನಕ ನೋಡ್ಬೋದು ಅಲ್ಲಿಂದ ತನಕ ನೋಡ್ರಿ ಪಂಚಮುಖಿ ಹನುಮಾನ್ಜಿ ಟೆಂಪಲ್ ಕಾಣಿಸ್ತಾ ಇತ್ತು. ಸೊ ಚೆನ್ನಾಗಿ ಅನ್ನಿಸ್ತು. ದರ್ಶನ ಪುನರ್ದರ್ಶನ ಪ್ರಾಪ್ತಿರಸ್ತು ಅಂತ ಹೋಗ್ತಾ ಇದ್ದೀವಿ. ಯಾಕಂದ್ರೆ ಮಸ್ಟ್ ವಿಸಿಟ್ ಪ್ಲೇಸ್ ಫ್ರೆಂಡ್ಸ್, ಕಂಪಲ್ಸರಿ ಮತ್ತೊಂದು ಬಾರಿ. ಯಾಕಂದ್ರೆ ವೆದರ್ನೂ ಓಟೆ ಪ್ಲೆಸೆಂಟ್, ವ್ಯೂನೂ ಅಷ್ಟೇ ಚೆನ್ನಾಗಿ, ಹಿಲ್ಸಿ ಆ್ಯಂಡ್ ಸ್ಟೋನಿ ಪ್ಲೇಸ್ ಚೆನ್ನಾಗಿ ಅನ್ನಿಸ್ತು. ಗ್ರೀನರಿ ಹಂಗೆ ಆ್ಯಡ್ ಆನ್. ಯಾಕಂದ್ರೆ ಇವಾಗ ಇಲ್ಲೆಲ್ಲ ಬೆಳೆಗಳು ಇವಾಗ ಸ್ಟಾರ್ಟ್ ಆಗ್ಯಾವಲ್ಲ ಎಲ್ಲ ಕಡೆ, ನಾಟ್ ಓನ್ಲಿ ಇಲ್ಲಿ. ಆ್ಯಂಡ್ ನೋಡ್ರಿ, ಬರ್ತಾ ಬರ್ತಾ ದನಗಳು ಇಲ್ಲಿ ಓವರಾಲ್ ಮಂತ್ರಾಲಯ ಸೈಡ್ ನಾನು ನೋಡಿದ್ದೀನಿ ಜಾಸ್ತಿ ಅಂದ್ರೆ ಇಲ್ಲಿ ಕ್ಯಾಟಿಲ್ಸ್ ಅವ ಫ್ರೆಂಡ್ಸ್, ಜಾಸ್ತಿ ದನಗಳವ. ಅಂದ್ರೆ ಕಂಪ್ಲೀಟ್ ಹೆಂಗೆ ಅಂದ್ರೆ ಮಾಡ್ರನ್ ಟೆಕ್ನಾಲಜಿನೇ ಯೂಸ್ ಮಾಡ್ತಾರೆ ನಂಗಿಲ್ಲ. ಯಾಕಂದ್ರೆ ಎತ್ತಿನ ಬಂಡಿ ಕಾಣಿಸ್ತು, ಕೆಲವೊಬ್ಬರು ಎಮ್ಮಿದ್ದು ಏನಂತಾರೆ ಅವ್ರ ಕಾಣಿಸು, ಹಾರ್ಸ್ ಕಾಣಿಸು, ಹಿಂಗೆಲ್ಲದ್ರ ಗಾಡಿ ಕಾಣಿಸ್ತಾವ. ಚೆನ್ನಾಗಿ ಅನ್ನಿಸ್ತು. ಇಟ್ ವಾಸ್ ಮಸ್ಟ್ ವಿಸಿಟ್ ಪ್ಲೇಸ್. ಸೊ ಸೂಪರಾಗಿ ವ್ಯೂಸ್ನು ಎಂಜಾಯ್ ಮಾಡ್ಕೋತ ನಮ್ಮ ಜರ್ನಿ ಕಂಟಿನ್ಯೂ ಮಾಡೀನಿ. ಆ್ಯಂಡ್ ದಿಸ್ ವಾಸ್ ದಿ ಲಾಸ್ಟ್ ಪ್ಲೇಸ್ ಟು ವಿಸಿಟ್ ಫ್ರೆಂಡ್ಸ್. ಇವಾಗ ಈ ನಂತರ ಈ ಪರ್ಟಿಕ್ಯುಲರ್ ಪ್ಲೇಸ್ ನಂತರ ಅಂದರೆ ಪಂಚಮುಖಿ ಹನುಮಾನ್ ಟೆಂಪಲ್ ಆ್ಯಂಡ್ ಲಕ್ಷ್ಮೀ ಮಾತಾ ದರ್ಶನ ಆದ ನಂತರ ನಾವು ರಿಟರ್ನ್ ಬ್ಯಾಕ್ ಇವಾಗ ಮಂತ್ರಾಲಯಕ್ಕೆ ಹೋಗ್ತಾ ಇದ್ದೀವಿ. ಬೈ ಕೀಪಿಂಗ್ ಆಲ್ ದಿ ಮೆಮರೀಸ್ ಇನ್ ದ ಮೈಂಡ್, ಕ್ಯಾಪ್ಚರಿಂಗ್ ಎವ್ರಿಥಿಂಗ್ ಇನ್ ದ ಡಿಜಿಟಲ್ ಲೈಬ್ರರಿ. ಆ್ಯಂಡ್ ನಾನು ಸೋನಮ್ಮ ನೋಡ್ರಿ, ಶೀ ಈಸ್ ಲೈಕ್ ಮೈ ಬೆಸ್ಟ್ ಫ್ರೆಂಡ್ ಫಾರ್ ಎವರ್. ನಂದು ಏನು ಫೀಲಿಂಗ್ಸ್ ಇದ್ರೂ ಆಕೆ ಮಸ್ತ್ ಶೇರ್ ಮಾಡ್ಕೋತೀನಿ. ಅದೇ ಹೇಳ್ತಾ ಇದ್ದೀನಿ, ನಿನ್ನ ಲೈಫ್ ಮಸ್ತ್ ಎಂಜಾಯ್ ಮಾಡೋಕ್ಕೋ ಮಗ. ಡೋಂಟ್ ಥಿಂಕ್ ಅಬೌಟ್ ಫ್ಯೂಚರ್, ಡೂ ವಾಟ್ ಎವರ್ ಯು ವಾಂಟ್, ಐ ಆಮ್ ಆಲ್ವೇಸ್ ಬ್ಯಾಕ್ ಆಫ್ ಯು ಅಂತ. ಸೊ ಈ ಸೀನ್ ಆ್ಯಕ್ಚುಲಿ ತೊಗೋಬೇಕು ಅಂದ್ಕೊಂಡಿನಿ. ಈ ಬ್ರಿಡ್ಜ್ ವ್ಯೂ ಇದು ಮಿಸ್ ಆಗಿತ್ತು. ಸೊ ಇವಾಗ ತೊಗೋತಾ ಇದ್ದೀನಿ. ಆ್ಯಂಡ್ ಇನ್ನೊಂದು ಏನು ಅಂದ್ರೆ, ನಾವು ತುಂಗಭದ್ರಾ ರಿವರ್ನಾಗ ಹೋಗಿಲ್ಲ. ಯಾಕಂದ್ರೆ ಅಲ್ಲಿ ಬಿಚ್ಚಲಮ್ಮ ಟೆಂಪಲ್ನಾಗ ಬರ್ದಿಂದದ ಬಿ ಅವೇರ್ ಆಫ್ ಕ್ರೊಕೊಡೈಲ್ಸ್ ಅಂತ. ಸೊ ಅಲ್ಲಿ ಕ್ರೊಕೊಡೈಲ್ಸ್ ಅವ. ಆ್ಯಂಡ್ ವಾಟರ್ನೂ ಅಷ್ಟೇನು ಜಾಸ್ತಿ ಇದ್ದಿಲ್ಲ ಫ್ರೆಂಡ್ಸ್, ಭಾಳ ಕಡಿಮೆ ಇದ್ದು. ಸೊ ಹೋಗಬಾರ್ದು ಅಂತ ಅಲ್ಲಿ ಬರ್ದಿಂದಿತ್ತು. ಸೊ ವಿ ಡಿಡ್ಂಟ್ ಗೋ. ಆ್ಯಂಡ್ ಎಷ್ಟು ಚೆನ್ನಾಗಿ ಕ್ಲಿಪ್ ಬಂದಿರೋ, ಐ ಆಮ್ ವೆರಿ ಹ್ಯಾಪಿ. ಆ್ಯಂಡ್ ನಾವು ಮೂಗರು ಮತ್ತು ಸೇಮ್ ಇದೇ ಥರ ಕುಂತೀವಿ. when we are coming from Mantralaya road to ಹಿಂಗೆ ಕುಂತೀವಿ. ಆ್ಯಂಡ್ ದಿಸ್ ಈಸ್ ಗೋಯಿಂಗ್ ಟು ಬಿ ದ ಸೆಕೆಂಡ್ ಜರ್ನಿ. ಸೂಪರಾಗಿ ಎಂಜಾಯ್ ಮಾಡ್ಕೋತ ಬಂದೀವಿ. ಆ್ಯಂಡ್ ಇಲ್ಲಿ ಬರೋಷ್ಟರಲ್ಲಿ ನಮ್ಗೆ 6 ಅರೌಂಡ್ ಆಗಿತ್ತು. ಸೊ ಮತ್ತೊಂದು ಬಾರಿ ಹೊರಗಿಂದೆ ದಾರಿಗೆ ದರ್ಶನ ಮಾಡ್ಕೊಂಡೆವು. ಐ ಥಿಂಕ್ ಇಲ್ಲಿ ಪ್ರಸಾದ ಟೈಮ್ 7 ಐ ಥಿಂಕ್. ಸೊ ಪ್ರಸಾದ ಟೈಮ್ 7 ಅಂತ ಹೇಳಿ ಕಡಿಂದು ನಾನು ಲಡ್ಡು ತೋರಿಸಿನಿ ನೋಡ್ರಿ, ಅದು ಎಲ್ಲರಿಗೂ ಒಂದು ಪ್ರಸಾದ ಅಂತ ಹೇಳಿ ಕೊಟ್ಟೀನಿ. 50 ರೂಪೀಸ್ಗೆ 4 ಅಂದಿದ್ರು. ಸೊ ನಾನು 5 ತೊಗೊಂಡೀನಿ. 10 ರೂಪೀಸ್ ಕೊಂದ್ಕೊಟ್ರಿ ಭಯ್ಯ ಅಂತ. ಸೊ ಒಂದು ಒಳ್ಳೆ ಎಲ್ಲರಿಗೆ ಹಂಚೀನಿ. ಅವಾಗ ಭಾಳ ಇಷ್ಟ ಆಗ್ಯಾವ. ಸೊ ಪ್ರಸಾದ ತಗೋರಿ ಜ್ಯೋತಿ ಅಂತ ಹೇಳಿ ಅವು ಕರ್ಕೊಂಡು ಹೋಗಿದ್ರು. ಸೊ ಅಲ್ಲಿ ಪ್ರಸಾದ ಪರ್ಚೇಸ್ ಮಾಡೀವಿ, ಫೋಟೋ ಫ್ರೇಮ್ಸ್ ಪರ್ಚೇಸ್ ಮಾಡೀವಿ, ಯಾರ್ಯಾರಿಗೆ ಏನೇನು ಕೊಡೋದ ಏನೇನು ಪರ್ಚೇಸ್ ಮಾಡೋದ. ಒಂದು ಗಂಟೆ ಇಲ್ಲೇ ಟೈಮ್ ಸ್ಪೆಂಡ್ ಮಾಡಿ ಆರಾಮಾಗಿ ಇಲ್ಲಿ ಅನ್ನ ಪ್ರಸಾದ ತಗೋಬೇಕು ಅಂತ ಹೇಳಿ ಬಂದೀವಿ. ಆ್ಯಕ್ಚುಲಿ ನಮ್ಗೆ ಇವತ್ತು ಮಂಗಳವಾರ ತಗೋಬಾರ್ದು ಅಂತ ಅಂದ್ಕೊಂಡಿನಿ. ಬಟ್ ಎಲ್ಲರೂ ಏನಂದ್ರೆ
ನಮ್ಮ ನಸೀಬ್ನಾಗ ಇದ್ರೆ ಮಾತ್ರನೇ ಪ್ರಸಾದ ಸಿಗ್ತದೆ ಅಂತ ಕಡೆಯಿಂದ ನಾನು ಇಲ್ಲಿ ಪ್ರಸಾದ ತಗೊಂಡಿನಿ ಫ್ರೆಂಡ್ಸ್. ನೀವು ಪ್ರಸಾದ ನೋಡಿರ್ಲ ಆಕ್ಚುಲಿ ಫೋಟೋ ನಮ್ಮ ಸೋದರ ಸೊಸಿ ತಗೊಂಡ್ರ ಫಾರ್ ಮೆಮರಿ ಅಂತ ಆ ಕ್ಲಿಪ್ ನಾನು ಇಲ್ಲಿ ಆ್ಯಡ್ ಮಾಡೀನಿ ಆ ಕ್ಲಿಪ್. ಆ್ಯಂಡ್ ಪ್ರಸಾದ ಎಲ್ಲ ತಗೊಂಡು ಇನ್ನೊಂದು ಸ್ವಲ್ಪ ರಾಯರ ಹತ್ರ ಮಾತಾಡ್ಕೊಂಡು ಅಲ್ಲೊಂದು ಸ್ವಲ್ಪ ನಮ್ದು ಸುಖ ದುಃಖಗಳು ಹೇಳ್ಕೊತೀವಲ್ಲ, ಸೊ ಆ ಟೈಪ್ ಹೇಳ್ಕೊಂಡು ಆನಂತರ ಏನೇನೆಲ್ಲ ಮ್ಯಾಂಡೇಟರಿ ಇರ್ತಾವೋ ಪರ್ಚೇಸ್ ಮಾಡೋ ಅಂಥದ್ದು ಪಾದಕಗಳಾಗಲಿ, ಪ್ರಸಾದ ಆಗಲಿ ಆ್ಯಂಡ್ ಅಕ್ಷಿಂತ ಮಂತ್ರಗಳಾಗಲಿ ಎಲ್ಲ ತಗೊಂಡೀವಿ. ಬಟ್ ಅದೊಂದೇ ಮಿಸ್ ಮಾಡ್ಕೊಂಡಿನಿ. ನಾ ಏನು ಮಿಸ್ ಮಾಡ್ಕೊಂಡಿನಿ ಅನ್ನೋದು ಹೋದ ವಿಡಿಯೋದಲ್ಲಿ ಹೇಳಿನಿ. ಸೊ ಅವೆಲ್ಲ ತಗೊಂಡು ಹೋಗ್ತಾ ಇದ್ದೀವಿ. ಕಾಲೇ ಕೆಡ್ತಾ ಇಲ್ಲ. ನೀವು ಇದಕ್ಕಿಂತ ಮುಂಚೆ ವಿಡಿಯೋನ ನೋಡ್ಬೋದು. ಬರೋ ಹೊತ್ತಿನ ನಾವು ಜಸ್ಟ್ ದೇವಸ್ಥಾನ ಬಂದಿವಿ. ಬಟ್ ಹೋಗೋ ಹೊತ್ತಿನಾಗ ಅಷ್ಟು ಯಾರಿಗೂ ಹೋಗಬೇಕು ಅಂತ ಮನಸ್ಸಿನಾಗಿಲ್ಲ, ಆ ಥರ ಐತೆ ಫ್ರೆಂಡ್ಸ್. ಸೊ ಅಲ್ಲಿ ಹೋಗೋಷ್ಟರಲ್ಲಿ ನಾವು ಆಲ್ರೆಡಿ ರಿಸರ್ವೇಶನ್ ಮಾಡ್ಕೊಂಡಿವಿ. ಬಟ್ ಇಲ್ಲಿ ನೋಡ್ರಿ ರಿಸರ್ವೇಶನ್ ರೂಮ್ನಾಗ ಜಾಗನೇ ಇಲ್ಲ, ಒಟ್ಟ ಕೂಡ್ಲಕ್ಕೆ ಸಮೇತ ಜಾಗ ಇಲ್ಲ. ಫುಲ್ ಆಕ್ಯುಪೈ ಮಾಡ್ಕೊಂಡು ಫುಲ್ 3-4 ಸೀಟ್ಸ್ ಇರ್ತಾವ ನೋಡ್ರಿ, ಅಲ್ಲೆಲ್ಲ ಆಕ್ಯುಪೈ ಮಾಡ್ಕೊಂಡು ಮಲ್ಕೊಂಡಾರ. ಸೊ ಅಲ್ಲೇ ರೈಲ್ವೆ ಸ್ಟೇಷನ್ದಾಗ ಕೌಂಟರ್ ಬಂದು ಭಯಕ್ಕೆ ಕುಂತಿರ್ತಾರೆ ನೋಡ್ರಿ. ಅವ್ರಿಗೆ ಕಂಪ್ಲೇಂಟ್ ಮಾಡ್ಲಿಕ್ಕೆ ಹೋದ್ರೆ ಅವ್ರಿಗೆ ಏನೂ ಮಾಡ್ಲಿಕ್ಕಾಗಲ್ಲ ಮೇಡಮ್, ನೀವು ಬೇಕಾದ್ರೆ ಅಲ್ಲಿ ಯಾರಿಗಾರ ಬೇರೆಯವ್ರಿಗೆ ಹೇಳ್ರಿ, ಇಲ್ಲಿ ಮಾಡೋಕ್ಕಾಗಲ್ಲ ಅಂತ. ಸೊ ಅಲ್ಲೇ ಕುಂತೀವಿ. ಅರೌಂಡ್ 9:30 ಏನೋ ರೈಲ್ವೆ ಸ್ಟೇಷನ್ ಬಂದೀವಿ. ನಮ್ಮ ಟ್ರೈನ್ ಬಂದು 12:30 ಅದು 1 o'clock ನಂತರ ಬಂದ್ಯದ. ಸೊ ಕಾಯ್ದು ಸಾಕಾಯ್ತು. ಸೊ ಇಲ್ಲಿ ಥ್ಯಾಂಕ್ ಗಾಡ್ ಲಿಫ್ಟ್ ಸರ್ವಿಸ್ ಇತ್ತು, ಯಾಕಂದ್ರೆ ಬಾರ ನಂತರ ನಡ್ಕೋತಾ ಹೋಗೋ ಅಂತಂದ್ರೆ ಸಾಕಾಯ್ತು. ಸೊ ಲಿಫ್ಟ್ ಸರ್ವಿಸ್ ಇತ್ತು, ಈ ಕಡೆ ಲಿಫ್ಟ್ ಯೂಸ್ ಮಾಡಿ ಆರಾಮಾಗಿ ಹೋಗೀವಿ. ಟ್ರೈನು ಬಂತು, ಮಲ್ಕೊಂಡೀವಿ. ಆ್ಯಂಡ್ ಇವಾಗ ಟ್ರೈನ್ ಬೀದರ್ ತನಕ ಇಲ್ಲ ಫ್ರೆಂಡ್ಸ್, ಓನ್ಲಿ ಆ್ಯಂಡ್ ಓನ್ಲಿ ಗುಲ್ಬರ್ಗ ತನಕ ಇತ್ತು. ಗುಲ್ಬರ್ಗ ತನಕ ಟ್ರೈನಾಗ ಹೋಗ್ತೀವಿ. ಆ್ಯಂಡ್ ಯಾವಾಗ ಮಲ್ಕೊಂಡಿವೋ ಯಾವಾಗ ಎದ್ದಿವೋ ಡೌಟ್, ಯಾಕಂದ್ರೆ ನಮ್ದು 4 o'clock ಅರ್ಲಿ ಇನ್ ದ ಮಾರ್ನಿಂಗ್ 4 o'clock ಗುಲ್ಬರ್ಗಕ್ಕೆ ರೀಚ್ ಆಯ್ತೀವಿ. ಸೊ ಮಸ್ಕಿನಾಗ 4 o'clock ಎಕ್ಸ್ಲೇಟರ್ ಇದ್ರೂ ಯೂಸ್ ಆಗಿಲ್ಲ ಫ್ರೆಂಡ್ಸ್, ಅದು ಏನು ವರ್ಕ್ ಮಾಡ್ತಾ ಇಲ್ಲ. ಸೊ ಮತ್ತೊಮ್ಮೆ ನಡ್ಕೋತಾ ಹೋಗ್ತಾ ಇದ್ದೀವಿ. ಆ್ಯಂಡ್ ಲಕ್ ಅಂದ್ರೆ ಈ ಥರ ಇರ್ತದೆ ನೋಡಿ, ಇಮಿಡಿಯೇಟ್ ರೈಲ್ವೆ ಸ್ಟೇಷನ್ ಇಳಿಬೇಕಾದ್ರೆ ಆಟೋ ಹತ್ತೇವು. ಆಟೋ ಇಲ್ಲಿಂದ ಬರಬೇಕಾದ್ರೆ ಅಲ್ಲೊಂದು ಸರ್ಕಲ್ ಗುಲ್ಬರ್ಗನಾಗ, ಈ ಪರ್ಟಿಕ್ಯುಲರ್ ಸರ್ಕಲ್ ಬಳಿ. ಸೊ ಇಮಿಡಿಯೇಟ್ ಅಲ್ಲಿ ಬಸ್ ಇತ್ತು, ನಿಂತಿತ್ತು. ಆಟೋದವ್ರ ಭಯ್ಯ ಪಟ್ ಅಂತ ಹೋಗ್ರಿ ಮೇಡಮ್ ಹುಮ್ನಾಬಾದ್ ತನಕ ಹೋಯ್ತೀವಿ ಅಂತ ಹೇಳಿ ಆ ಬಸ್ಸಿನಾಗ ಕೂರಿಸು. ಆ್ಯಂಡ್ ಆ ನಂತರ ಹೋಮ್ ಟೌನ್ಗೆ ಬರೋ ಅಂಥ ಬಸ್ಸಿನಾಗ ಕುಂತೀವಿ. ಸೊ ಫಾಸ್ಟಾಗಿ ಎಲ್ಲ ಕಂಪ್ಲೀಟ್ ಆಯಿತು. 7:38 ಅರೌಂಡ್ ಆರಾಮಾಗಿ ನಮ್ಮ ಹೋಮ್ ಟೌನ್ಗೆ ಬಂದೀವಿ. ಎಲ್ಲಿನವ್ರು ಅಲ್ಲಿಗೆ ಅಕ್ಕ ಮತ್ತು ಸೊನ್ನಮ್ಮ ಅವ್ರ ಮನೆಗೆ ಹೋದ್ರು, ನಾನು ನಿಗೇಣಿ ಅವ್ವ ಆ್ಯಂಡ್ ಎಲ್ಲರೂ ನಮ್ಮ ಮನೆಗೆ ನಾವು ಬಂದೀವಿ. ಚೆನ್ನಾಗಿ ಅನಿಸ್ತು ಫ್ರೆಂಡ್ಸ್. ಇಟ್ ವಾಸ್ ವೆರಿ ಸ್ವೀಟ್ ಆ್ಯಂಡ್ ಮೆಮೊರಬಲ್ ಟ್ರಿಪ್ ವಿಚ್ ಐ ಆಮ್ ವಿಲ್ಲಿಂಗ್ ಟು ಗೋ ಒನ್ಸ್ ಅಗೇನ್ ಫ್ರೆಂಡ್ಸ್. ಚೆನ್ನಾಗಿ ಅನ್ನಿಸ್ತು. ಆ್ಯಂಡ್ ನಮ್ಮದೇ ಮನೆಯಲ್ಲ, ಎಷ್ಟು ಖರ್ಚು ಮಾಡಿ ಹೊರಗೆ ಏನು ಊಟ ಮಾಡಿದ್ರು ಮನೆಗಿನ ಚಾ ಮಾತೇ ಬೇರೆ. ವೈಷ್ಣವಿಗೆ ಚಾ ಮಾಡಂದಿನಿ, ಚಾ ರೆಡಿ ಮಾಡ. ಸೊ ಪ್ರಸಾದ ನೋಡ್ರಿ ಎಲ್ಲ ಸ್ನಾನ ಮಾಡಿ ತೆಗೆದಿಟ್ಟೀನಿ. ಅಕ್ಷಿಂತಗಳು ಮತ್ತು ಇವು ಹೂವು ಕಾಣಿಸುತ್ತಾವ ನೋಡ್ರಿ. ಅಲ್ಲಿ ಫಸ್ಟ್ ದುರ್ಗಾಮಾತಾ ಟೆಂಪಲ್ನಾಗ ಹೋಗಿ ನೋಡ್ರಿ, ಶ್ರೀ ಅಂತ ಮೇಲೆ ಕೊಟ್ಟಿರುವಂಥವು ಅವು ತೊಗೊಂಡು ಬಂದೀನಿ. ಅಲ್ಮಾರನಾಗ ಇಕ್ಬೇಕು ಅಂತಂದ್ರೆ ಲಾಕರ್ನಾಗ ಇಕ್ಕಬೇಕು ಅಂತ. ಸೊ ಅವ್ರನ್ನೂ ತೊಗೊಂಡು ಬಂದೀನಿ. ಇದೆಲ್ಲ ಪ್ರಸಾದ ಇವಾಗ ಫ್ರೆಂಡ್ಸ್, ರಿಲೇಟಿವ್ಸ್ ಆ್ಯಂಡ್ ಫ್ಯಾಮ್ಲಿ ಕೊಡಬೇಕು. ಚೆನ್ನಾಗಿ ಅನ್ನಿಸ್ತು. ವೆರಿ ಕ್ಯೂಟ್ ಆ್ಯಂಡ್ ಶಾರ್ಟ್ ಟ್ರಿಪ್ ಬಟ್ ಮೆಮೊರಬಲ್ ಟ್ರಿಪ್. ಭಾಳ ಎಂಜಾಯ್ ಮಾಡೀನಿ. ಯಾಕಂದ್ರೆ ಈ ಬಾರಿ ನನ್ನ ಸಣ್ಣ ಮಕ್ಕಳು ಯಾರೂ ಇದ್ದಿಲ್ಲಲ್ಲ. ಸೊ ನಾನು ಒಬ್ಬಾಕಿನೇ ಹೋಗೀನಿ ನಮ್ಮ ಫ್ಯಾಮ್ಲಿನಾಗಿಂದು, ಅಂದ್ರೆ ನಮ್ಮ ಮನೆಗಿಂದ ನಮ್ಮ 4 ಮಂದಿನ ನಾವು ಒಬ್ಬಾಕಿನೇ ಹೋಗೀನಿ. ಭಾಳ ಮಸ್ತಾಗಿ ಎಂಜಾಯ್ ಮಾಡೀನಿ ಫ್ರೆಂಡ್ಸ್. ಆಲ್ ದ ಪ್ರಸಾದ್ಸ್ ಆರ್ ವೆರಿ ಸೂಪರ್ ಆ್ಯಂಡ್ ಎಲ್ಲರಿಗೂ ಕೊಡ್ಲಕ್ಕ ತೆಗೆದಿಟ್ಟೀನಿ. ನಾವು ಯಾವುದೇ ಗುಡಿಗೆ ಹೋದ್ರೂ ಅಟ್ಲೀಸ್ಟ್ ಒಂದು ಇಬ್ಬರಿಗೆ ಪ್ರಸಾದ ಕೊಡ್ಬೇಕಂತಲ್ಲ ಫ್ರೆಂಡ್ಸು. ಹಿಂಗೆ ನನ್ನ ಫ್ರೆಂಡ್ಸ್ ಸಲುವಾಗಿ ತೆಗೆದಿಟ್ಟೀನಿ. ಆ್ಯಂಡ್ ಈ ವಾರ ಫೋಟೋಸ್ ತಂದ್ರೆ ಪ್ರತಿಯೊಬ್ಬರಿಗೆ ಕೆಲವ್ರು ಪೂಜೆ ಮಾಡ್ಕೋತಾರೆ, ಕೆಲವೊಬ್ರು ಮಾಡ್ಕೋವಲ್ಲ. ಸೊ ಅವ್ರಿಗೂ ಪ್ರಾಬ್ಲಮ್ ಆಗಬಾರ್ದು, ಯೂಸ್ ಆಗಪ್ರಿ ಅಂಥೇಳಿ ಕೀ ಚೈನ್ ತೊಗೊಂಡು ಬಂದೀನಿ. ಒಂದು ಸೈಡ್ ರಾಘವೇಂದ್ರ ಸ್ವಾಮಿ ಫೋಟೋ ಇದೆ, ಆ್ಯಂಡ್ ಒಂದು ಸೈಡ್ ಹನುಮಾನ್ಜಿ. ಸೊ ಈ ಥರ 4 ಜನರಿಗೆ ಇಲ್ಲಿ ಸೆಟ್ ಮಾಡಿಟ್ಟೀನಿ. ಆ್ಯಂಡ್ ನಮ್ಮ ಫ್ರೆಂಡ್ ಅನಿತಗೆ ಲಡ್ಡು, ಕೀ ಚೈನ್ ಆ್ಯಂಡ್ ಪ್ರಸಾದ ಆ್ಯಂಡ್ ಫೋಟೋ ಫ್ರೇಮ್. ನಾನು ಇವ್ರ ಸಲುವಾಗಿ ಫೋಟೋ ಫ್ರೇಮ್ ತಂದೀನಿ ಜಸ್ಟ್ ಬಿಕಾಸ್ ಶಿ ಆಸ್ಕ್ಡ್ ಮಿ ಟು ಬ್ರಿಂಗ್. ಸೊ ವೆರಿ ಹ್ಯಾಪಿ.
ತಂದಿರುವಂಥ ಥಿಂಗ್ ಅಂದ್ರೆ ನಾವು ಏನಾರ ಕೊಡಬೇಕು ಅಂತ ಅನ್ಕೋತೀವಲ್ಲ ಫೋಟೋ ಅಥವಾ ಸಮಥಿಂಗ್ ಲೈಕ್ ದ್ಯಾಟ್ ಆ್ಯಸ್ ಎ ಮೆಮೊರಿ ಅವ್ರಿಗಿನ್ನೂ ಹೆಲ್ಪ್ ಆಯ್ತದು ಅಂತ ಅನ್ಕೋತಾ ಇದ್ದೀನಿ. ನಿಮ್ಗೆ ಹೆಂಗೆ ಅನ್ನಿಸ್ತು ನಂದು ಈ ಮೈಂಡ್ ಸೆಟ್ ಕಮೆಂಟ್ ಮಾಡಿರಿ. ಸೊ ದಿಸ್ ಈಸ್ ಆಲ್ ಅಬೌಟ್ ಮೈ ಟ್ರಿಪ್. ಹೆಂಗೆ ಅನ್ನಿಸ್ತು ಟ್ರಿಪ್ ಎಲ್ಲ ಎಂಜಾಯ್ ಮಾಡೀನಿ. ನಿಮ್ಗೆ ಏನು ಹಂಗೆ ಅನ್ನಿಸ್ತು ಅನ್ನೋದು ಕಮೆಂಟ್ ಮಾಡಿರಿ. ಸಿ ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್.